Can you see the Excel screen now? Yes, sir. Yes, sir. Okay. So I have written 3 proposals: proposal 1, proposal 2, proposal 3. In that one it is 100 units of X, 300 units of Y, and second proposal is 300 units of X, 100 units of Y, and third proposal is 200 units of X, 200 units of Y. ಸೊ ಈ ಮೂರಲ್ಲಿ ಯಾವ ಪ್ರಪೋಸಲ್ನ ನಾನು ಬೆಸ್ಟ್ ಅಂತ ನಾನು ಏನು ಮಾಡಬೇಕಾಗತ್ತೆ, ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನಾ. ಸೊ ಇದಕ್ಕೆ ಅವನು ಇನ್ಫಾರ್ಮೇಶನ್ಸ್ ಕೊಟ್ಟಿರೋದು ಬಂದು ಸೇಲ್ಸ್ ಕೊಟ್ಟಿದ್ದಾನೆ, ಅದಾದ್ಮೇಲೆ ಎಲ್ಲ ವೇರಿಯಬಲ್ ಕಾಸ್ಟು ಸಹ ಕೊಟ್ಟಿದ್ದಾನೆ. ಸೊ ಲೆಟ್ ಅಸ್ ಟೇಕ್ ದೋಸ್ ವ್ಯಾಲ್ಯೂಸ್ ಅಂಡ್ ವಿಲ್ ಕ್ಯಾಲ್ಕುಲೇಟ್ ಇಟ್ ನಾ. ಸೊ ಜಸ್ಟ್ ಹಾಗೆ ಹೇಳ್ತಾ ಹೋಗಿ, ಒಂದು ಪ್ರಪೋಸಲ್ಸ್ ಇದು, ಆಮೇಲೆ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾನೆ. ಎಷ್ಟಪ್ಪ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿರೋದವನು? ಪ್ರಪೋಸಲ್ ಎಕ್ಸ್ ಪ್ರಾಡಕ್ಟು 50, sir. ಎಕ್ಸ್ ಪ್ರಾಡಕ್ಟು 50, ವೈ ಪ್ರಾಡಕ್ಟು 40 ಅಲ್ಲ? 40, sir. 40. ಅದಾದ್ಮೇಲೆ ವೇರಿಯಬಲ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಅವ್ನು ವೇರಿಯಬಲ್ ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಮೆಟೀರಿಯಲ್ ಕೊಟ್ಟಿದ್ದಾನೆ, ವೇಜಸ್ ಕೊಟ್ಟಿದ್ದಾನೆ, ವೇರಿಯಬಲ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ. ಸೊ ಎಲ್ಲನೂ ತಗೊಳ್ತೀನಿ ನಾನು. ಮೆಟೀರಿಯಲ್ಲು, ಆಮೇಲೆ ಯಾವುದದು ಡೈರೆಕ್ಟ್ ವೇಜಸ್ಸು, ಆಮೇಲೆ ವೇರಿಯಬಲ್ ಎಕ್ಸ್ಪೆನ್ಸಸ್ ಎಷ್ಟು ಕೊಟ್ಟಿದ್ದಾನಪ್ಪ? 25, 22, 25, 22, 7, 7, 5, 5. ಓಕೆ. ಸೊ ಟೋಟಲ್ ಮಾಡಿದ್ರೆ ಏನು ಸಿಗುತ್ತೆ ನನಗೆ? ವೇರಿಯಬಲ್ ಕಾಸ್ಟ್ ಸಿಗುತ್ತೆ. ಸೊ ಜಸ್ಟ್ ನಾನು ಸಮ್ ಮಾಡ್ತೀನಿ ಎಲ್ಲಾನು. ಸಮ್ ಆಫ್ ಮೂರು ಆ್ಯಡ್ ಮಾಡಿಕೊಂಡ್ರೆ, ಸೊ ಐ ಗಾಟ್ 39 ಇಸ್ ವೇರಿಯಬಲ್ ಕಾಸ್ಟ್ ಫಾರ್ ಎಕ್ಸ್ ಪ್ರಾಡಕ್ಟ್ ಅಂಡ್ 32 ಫಾರ್ ವೈ ಪ್ರಾಡಕ್ಟ್. ಸೊ ಸೆಲ್ಲಿಂಗ್ ಪ್ರೈಸು ವ್ಯಾಲ್ಯೂ ಸಿಕ್ಕಿದೆ, ವೇರಿಯಬಲ್ ಕಾಸ್ಟ್ ವ್ಯಾಲ್ಯೂ ಸಿಕ್ಕಿದೆ. ಸೊ ಇದನ್ನ ತಗೊಂಡು ನಾನು ಏನು ಮಾಡ್ತೀನಿ, ಇಲ್ಲಿ ಕ್ಯಾಲ್ಕುಲೇಷನ್ಗೆ ಬರ್ತೀನಿ. ಪ್ರಪೋಸಲ್ 1, ಪ್ರಪೋಸಲ್ 2, ಪ್ರಪೋಸಲ್ 3ಗೆ ಬರ್ತೀನಿ ನಾನು. ಸೊ ಫಸ್ಟ್ ಟೋಟಲ್ ಸೇಲ್ಸ್ ವ್ಯಾಲ್ಯೂ ತಗೊಂಡ್ಬಿಡ್ತೀನಿ. ಸೊ ಇಲ್ಲಿ ನಾನು ಜಸ್ಟ್ ವ್ಯಾಲ್ಯೂಸ್ನ ತೋರಿಸ್ತಾ ಹೋಗ್ತೀನಿ ಹೆಂಗೆ ಅಂತ. ಇಲ್ಲಿ 100 ಯೂನಿಟ್ಸು ಯಾವುದಪ್ಪ? ಎಕ್ಸು ಮಲ್ಟಿಪ್ಲೈಡ್ ಬೈ ಎಷ್ಟಪ್ಪ ಸೆಲ್ಲಿಂಗ್ ಪ್ರೈಸ್ ಇರೋದು? 50 ಪ್ಲಸ್ 300 ಯೂನಿಟ್ಸ್ ಇಂಟು ಎಷ್ಟಪ್ಪ ಸೆಲ್ಲಿಂಗ್ ಪ್ರೈಸ್ ಇರೋದು? 40. ನಾ ಸೊ 100 ಇಂಟು 50 5,000, 300 ಇಂಟು 40 12,000. ಎಷ್ಟಾಯ್ತು? 12,000, 5,000, 18,000 ಅಲ್ಲ? 17, sir. Into 50 plus 300 into 40, 70,000 ಬಂತು. ನೆಕ್ಸ್ಟ್ ಪ್ರಪೋಸಲ್ 2 ಹೋಗ್ತೀನಿ. ಒಂದು ನಿಮಿಷ, ಒಂದೊಂದಾಗಿ ಮುಗಿಸ್ಕೊಂಡು ಬೇಡ. ಇದು ಸೇಲ್ ವ್ಯಾಲ್ಯೂ ಆಯ್ತಲ್ವಾ? ಸೊ ಸೇಲ್ಸ್ ಆಯ್ತಲ್ವಾ? ನೆಕ್ಸ್ಟು ವೇರಿಯಬಲ್ ಕಾಸ್ಟ್ ತಗೊಳ್ತೀನಿ. ವೇರಿಯಬಲ್ ಕಾಸ್ಟು ಸೇಮ್ 100 ಯೂನಿಟ್ಸ್ ಮಲ್ಟಿಪ್ಲೈಡ್ ಬೈ 39 ಪ್ಲಸ್ 300 ಯೂನಿಟ್ಸ್ ಇಂಟು 32. So is equal to 100 multiplied by 39, close the bracket, plus open the bracket 300 into 40, close the bracket. So 15,900.
Now I got the sales value, I got the variable cost. Now contribution, so is equal to 17,000 minus 15,900. ಹೋಪ್ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಿದೆಯಲ್ಲ? Yes, sir. ಓಕೆ, ಸೊ ಕಾಂಟ್ರಿಬ್ಯೂಷನ್ ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ತೆಗಿತೀನಿ ನಾನು. ಸೊ ಫಿಕ್ಸ್ಡ್ ಕಾಸ್ಟ್ ಎಷ್ಟಪ್ಪ ಕೊಟ್ಟಿದ್ದಾನೆ? 1,000. 1,000 ಕೊಟ್ಟಿದ್ದಾನೆ. ಬೆಳಿಗ್ಗೆ ಏನೋ ಬೇರೆ ವ್ಯಾಲ್ಯೂಸ್ಗಳು ಹೇಳಿದ್ರಲ್ಲ ನೀವು? ಸರ್ ನೀವು ಇಲ್ಲಿ ವೇರಿಯಬಲ್ ಕಾಸ್ಟ್ಗೆ 300 into 40 ಮಾಡ್ಕೊಂಡ್ರೆ ಸಾರಿ, ಓ ಸಾರಿ 40 ಮಾಡಿದ್ದೀನಿ. ಸಾರಿ 32 ಮಾಡಬೇಕಲ್ವಾ? ಓಕೆ ಐ ಆಮ್ ಸಾರಿ. 3,500 ಬಂತು. ನಾವು ಫಿಕ್ಸ್ಡ್ ಕಾಸ್ಟ್ ಲೆಸ್ ಮಾಡ್ತೀನಿ ನಾನು. ಸೊ ಐ ವಿಲ್ ಗೆಟ್ ದ ಪ್ರಾಫಿಟ್ ಆಫ್ ಹೌ ಮಚ್? is equal to 3,500 minus 1,000. So I'll get 1,000. So 2,500, right? Units multiplied by 50 plus 100 units. Hope ನಾನು ಮಾತಾಡ್ತಿರೋದು ಕೇಳಿಸಿದೆಯಲ್ಲ ಎಲ್ಲರಿಗೂ ಕ್ಲಿಯರ್ ಆಗಿ? 40. Yes, sir. Yes, sir. So is equal to open the bracket 300 into 50 close the bracket plus what is that, 100 multiplied by 40 close the bracket, 19,000. Now variable cost calculate ಮಾಡಬೇಕು. ವೇರಿಯಬಲ್ ಕಾಸ್ಟ್ 39 32 ಗೊತ್ತಿದೆ. x ಗೆ 39 ತಗೊಳ್ತೀನಿ, y ಗೆ 32 ತಗೊಳ್ತೀನಿ. ಸೊ 100 units, sorry 300 units multiplied by 39 plus 100 units multiplied by 32 equals, open the bracket, 300 multiplied by 39 close the bracket plus open the bracket 100 units multiplied by 32. ನಾನು ಎಕ್ಸೆಲ್ ಅಲ್ಲಿ ಮಾಡ್ತಾ ಇದ್ದೀನಿ, ಆಯ್ತಾ? ಸೊ ಎಕ್ಸೆಲ್ ಅಲ್ಲಿ ಮಾಡ್ತಾ ಇರೋದಕ್ಕೆ ನಾನು ಈ ತರ ಓಪನ್ ದ ಬ್ರಾಕೆಟ್ ಕ್ಲೋಸ್ ದ ಬ್ರಾಕೆಟ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಆಯ್ತಾ? ನೀವು ಮಾಮೂಲಿ ಮಾಡ್ಬೇಕಾದಾಗ ಜಸ್ಟ್ ನಿಮ್ ಕ್ಯಾಲ್ಕುಲೇಟರ್ ಇಟ್ಕೊಂಡು ಏನ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಸೇಲ್ಸ್ ಇಂದ ವೇರಿಯಬಲ್ ಕಾಸ್ಟ್ ತೆಗಿತೀನಿ. ಸೊ ಐ ಗಾಟ್ ಕಾಂಟ್ರಿಬ್ಯೂಷನ್ ಸಿಕ್ತು ನನಗೆ. ಸೊ ಕಾಂಟ್ರಿಬ್ಯೂಷನ್ ಸಿಕ್ತು. ಇದರಲ್ಲಿ ಫಿಕ್ಸ್ಡ್ ಕಾಸ್ಟ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾನೆ, ಎಷ್ಟು? 1,000 ವಿಚ್ ರಿಮೈನ್ ಕಾನ್ಸ್ಟೆಂಟ್ ಈವನ್ ದ ಲೆವೆಲ್ ಆಫ್ ಆಕ್ಟಿವಿಟಿ ಚೇಂಜಸ್. ಸೊ ಇವಾಗ ಜಸ್ಟ್ ಲೆಸ್ ಮಾಡ್ತೀನಿ ಕಾಂಟ್ರಿಬ್ಯೂಷನ್ ಇಂದ ಫಿಕ್ಸ್ಡ್ ಕಾಸ್ಟ್ ನ. ಐ ಗಾಟ್ ಅ ಪ್ರಾಫಿಟ್ ಆಫ್ 3,100. Now same thing I'll do it for proposal 3, 200 units multiplied by 50 plus 200 units multiplied by 40. So is equal to open the bracket, 200 into 50 close the bracket plus open the bracket 200 into 40 close the bracket. So 18,000 ಸಿಕ್ತು. Now ಯಾವುದು ವೇರಿಯಬಲ್ ಕಾಸ್ಟ್ ತಗೊಳ್ತೀನಿ. ಸೊ 200 units multiplied by 39 plus 200 units multiplied by 32. So calculate ಮಾಡ್ತೀನಿ. is equal to open the bracket, 200 multiplied by 39 close the bracket plus open the bracket, 200 multiplied by 32 close the bracket. So you got 14,200. Now sales in the ಏನ್ ಮಾಡ್ತೀನಿ, 14,200 ವೇರಿಯಬಲ್ ಕಾಸ್ಟ್ ಲೆಸ್ ಮಾಡ್ತೀನಿ. then equals, sorry ಯಾವ್ದಿದು, ಫಿಕ್ಸ್ಡ್ ಕಾಸ್ಟ್ 1,000 ರಿಮೈನ್ ಕಾನ್ಸ್ಟೆಂಟ್, ಏನು ಚೇಂಜಸ್ ಇಲ್ಲ. then 3,800 minus 1,000 ಮಾಡ್ತೀನಿ. so 2,800. hope is this clear to all of you? Yes, sir. Yes, sir. So ತುಂಬಾ ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿ, ಏನ್ ಜಾಸ್ತಿ ಕಾಂಪ್ಲಿಕೇಶನ್ಸ್ ಇಲ್ಲ. ಸೊ ಈಗ 3 ಪ್ರಪೋಸಲ್ ನ ಚೆಕ್ ಮಾಡ್ತೀನಿ. 3 ಪ್ರಪೋಸಲ್ ನ ಚೆಕ್ ಮಾಡಿದ್ರೆ ಸೊ ನನಗೆ ಗೊತ್ತಾಗಿದ್ದು ಏನೋ, ಒಂದು ಕಾಂಟ್ರಿಬ್ಯೂಷನ್ ಚೆಕ್ ಮಾಡ್ತೀನಿ,
ಮತ್ತೆ ಇನ್ನೊಂದು ಬಂದು ಪ್ರಾಫಿಟ್ ನ ಚೆಕ್ ಮಾಡ್ತೀನಿ. ಎರಡನ್ನೂ ಚೆಕ್ ಮಾಡಿದ್ರೆ ನನಗೆ ಗೊತ್ತಾಗೋದು ಯಾವುದು, ಸೊ ಪ್ರಪೋಸಲ್ 2ದು ನಿಮ್ಮ ಒಂದು ವ್ಯಾಲ್ಯೂ ಏನಾಗಿದೆ ಜಾಸ್ತಿ ಇದೆ, both the contribution as well as the profit compared to proposal 3 and then proposal 1. So easily I can say that, so proposal 2b to be selected ಅಂತ. ಸೊ ಪ್ರಪೋಸಲ್ 2 ನ ಏನ್ ಮಾಡ್ತೀರಾ, ಸೆಲೆಕ್ಟ್ ಮಾಡ್ತೀರಾ. ಏನಂತ ಹೇಳ್ತೀರಾ ನೀವು ಕನ್ಕ್ಲೂಷನ್ ಹೇಳ್ಬೇಕಾದಾಗ, ಸೊ ಬೈ ಕಂಪೇರಿಂಗ್ ಆಲ್ ದ 3 ಪ್ರಪೋಸಲ್ಸ್ ಬೋತ್ ದ ಕಾಂಟ್ರಿಬ್ಯೂಷನ್ ಅಂಡ್ ದೆನ್ ದ ಪ್ರಾಫಿಟ್ ಇಸ್ ಹೈ ಇನ್ ದ ಪ್ರಪೋಸಲ್ 2 ಸೊ ದಟ್ ಪ್ರಪೋಸಲ್ 2 ಕ್ಯಾನ್ ಬಿ ಸೆಲೆಕ್ಟೆಡ್. ಅಂದ್ರೆ ಅರ್ಥ ಏನು, ಆಪ್ಟಿಮೈಸಿಂಗ್ ಪ್ರಾಡಕ್ಟ್ ಮಿಕ್ಸ್ ಬಂದು ಯಾವ್ದನ್ನ ತಗೊಳ್ತೀರಾ, ಒಂದು ಎಕ್ಸ್ 300 ಯೂನಿಟ್ ಪ್ರೊಡ್ಯೂಸ್ ಮಾಡಲಿ, ವೈ ಬಂದು 100 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಕಂಪನಿಯ ಪ್ರಾಫಿಟಬಿಲಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕನ್ಕ್ಲೂಡ್ ಮಾಡ್ತೀರಾ ಅಷ್ಟೇ. ಇಸ್ ದಿಸ್ ಕ್ಲಿಯರ್? Yes, sir. Is this clear to all of you? Yes, sir. Okay, fine. So hagidre I'll just go to the next and last problem, that is what is that, contribution analysis problem ಹೋಗ್ಬಿಡ್ತೀನಿ. ಸೊ ಐ ಥಿಂಕ್ ಇದನ್ನು ನಾನು ಬೆಳಿಗ್ಗೆ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೋಪ್ PDF ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ, ಕಾಂಟ್ರಿಬ್ಯೂಷನ್ ಅನಾಲಿಸಿಸ್ ಅಂತ. ಯಾ, ಸೊ ಇದರಲ್ಲಿ ಪ್ರಾಬ್ಲಮ್ ಅಲ್ಲಿ ಅವನೆಲ್ಲ ಹೇಳಿದಾನೆ, ಏನೋ ಮೆಟೀರಿಯಲ್ ಕೊಟ್ಟಿದ್ದಾನೆ, ವೇಜಸ್ ಕೊಟ್ಟಿದ್ದಾನೆ, ಫಿಕ್ಸ್ಡ್ ಓವರ್ ಹೆಡ್ ಕೊಟ್ಟಿದ್ದಾನೆ, ವೇರಿಯಬಲ್ ಓವರ್ ಹೆಡ್ ಕೊಟ್ಟಿದ್ದಾನೆ, ಪ್ರಾಫಿಟ್ ಅವನೇ ಕೊಟ್ಟಿದ್ದಾನೆ, ಸೆಲ್ಲಿಂಗ್ ಪ್ರೈಸು ಅವನೇ ಕೊಟ್ಟಿದ್ದಾನೆ, ಔಟ್ಪುಟ್ ಪರ್ ವೀಕು ಎಲ್ಲ ಅವನೇ ಕೊಟ್ಬಿಟ್ಟಿದ್ದಾನೆ. ಸೊ ಓನ್ಲಿ ಥಿಂಗ್ ಇಸ್ ಕಮೆಂಟ್ ಆನ್ ದ ಪ್ರಾಫಿಟಬಿಲಿಟಿ ಆಫ್ ದ ಫಾಲೋಯಿಂಗ್ 2 ಪ್ರಾಡಕ್ಟ್ಸ್ ಅಂತೆ. 2 ಪ್ರಾಡಕ್ಟ್ ನ ಕಂಪೇರ್ ಮಾಡಿದ್ರೆ ನಿನ್ನ ಕಂಪನಿಯ ಪ್ರಾಫಿಟಬಿಲಿಟಿ ಏನು ಅಂತ ಅವನು ನಿಮಗೆ ಕೇಳಿದಾನೆ. ಅದಾದ್ಮೇಲೆ ಯಾವ್ದು ಬೆಟರ್ ಅಂತ ಅನ್ಸುತ್ತೆ ನಿಮ್ಗೆ ಹೇಳಿ ಅಂತ ಸಹ ಏನ್ ಮಾಡಿದಾನೆ, ಕೇಳಿದಾನೆ. So let us take the values now. ನನ್ಗೊಂಚೂರು ಹಾಗೆ ವ್ಯಾಲ್ಯೂಸ್ಗಳನ್ನ ಹೇಳ್ತಾ ಹೋಗಿ ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ತೀನಿ. ಪ್ರಾಡಕ್ಟ್ ಏದು ಹೇಳ್ತಾ ಹೋಗಿ. ಮೆಟೀರಿಯಲ್ ಎಷ್ಟಿದೆಯಪ್ಪ? 200. ಓಕೆ. ಮೆಟೀರಿಯಲ್ ವೈ ಬಿದು, ಪ್ರಾಡಕ್ಟ್ ಬಿದು ಮೆಟೀರಿಯಲ್ಸ್ 150. ವೇಜಸ್ 100. Product A. Product B 200. Fixed overhead. Product A 350. Okay. B 100. Variable overhead 150. Product B 200. Selling price ಹೇಳಿ ಸಾಕು. Selling price ಎಷ್ಟಿದೆ? Selling price 1000. ಇದು 1000. ಸೆಲ್ಲಿಂಗ್ ಪ್ರೈಸ್ ಎರಡು ಸೇಮ್ ಇದೆ, ಬಟ್ ಆದ್ರೆ ನೀವು ಇನ್ಕರ್ ಮಾಡ್ಕೊಂಡಿರುವಂತ ಮೆಟೀರಿಯಲ್ ಕಾಸ್ಟ್ ಅವೆಲ್ಲ ಸ್ವಲ್ಪ ಏನಾಗಿದೆ, ಬದಲಾವಣೆ ಆಗಿದೆ. ಓಕೆ, ಲೆಟ್ ಮಿ ಶೇರ್ ದ ಎಕ್ಸೆಲ್ ಸ್ಕ್ರೀನ್ ನಾವು. ಒಂದೇ ಒಂದು ನಿಮಿಷ. ಓಕೆ, stop sharing this. I'll share the Excel screen now. Yeah, so this is solution problem number 19 here. Okay, so problem ಏನು ಹೇಳುತ್ತೆ ನಿಮಗೆ, 2 ಪ್ರಾಡಕ್ಟ್ ನ ಕೊಟ್ಟಿದ್ದಾನೆ ಅವನು. ಆ ಪ್ರಾಡಕ್ಟ್ ಏನ್ ಮಾಡಿದ್ದಾನೆ, ಸೊ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾನೆ. ಸೊ ಈ ತರ ಪ್ರಾಬ್ಲಮ್ ಅಲ್ಲಿ ಹೇಳಿದಾಗ ನೀವು ಮಾರ್ಜಿನಲ್ ಕಾಸ್ಟಿಂಗ್ ಪ್ರಕಾರ ಹೀಗೆ ತಗೋಬೇಕು. ಫಸ್ಟ್ ಸೆಲ್ಲಿಂಗ್ ಪ್ರೈಸು, ಅದಾದ್ಮೇಲೆ ಎಲ್ಲ ವೇರಿಯಬಲ್ ಕಾಸ್ಟ್ ಐಟಮ್ಸ್ಗಳು ತಗೊಳ್ಬೇಕು, ಅವನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ವೇರಿಯಬಲ್ ಕಾಸ್ಟ್ ಸಿಗುತ್ತೆ, ಆ್ಯಡ್ ಮಾಡ್ಕೊಳ್ಳಿ. ಸಮ್ ಆಫ್ ಮಾಡ್ಕೊಂಡ್ರೆ ಸೊ ನಿಮಗೆ, ಸಾರಿ ಏನೋ ಮಿಸ್ ಆಯ್ತು, is equal to sum of 3. Okay, 450 ಬಂತು. Same thing, I'll take it here. I got the variable cost now. Selling price already ಗೊತ್ತಾಗಿದೆ. ಸೊ ಸೆಲ್ಲಿಂಗ್ ಪ್ರೈಸ್ ಇಂದ ನೀವು ಲೆಸ್ ಮಾಡಿದ್ರೆ ಏನು ಸಿಗುತ್ತಪ್ಪ ನಿಮಗೆ, ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೊ ಯಾ, hope this is visible clearly to all of you. Yeah, so selling price in the ನಾನು ಏನು ಮಾಡ್ತೀನಿ, ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡ್ತೀನಿ. ಐ ಗೆಟ್ ದ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಕಾಂಟ್ರಿಬ್ಯೂಷನ್ ಎಷ್ಟಪ್ಪ ಅಬ್ಸರ್ವ್ ಮಾಡಿ, 1000 ಇಂದ ಏನು ಮಾಡ್ತೀನಿ, 450 ಲೆಸ್ ಮಾಡ್ತೀನಿ. ಇಲ್ಲೇನು ಮಾಡ್ತೀನಿ,
1000 ಇಂದ 550 ಲೆಸ್ ಮಾಡ್ತೀನಿ, ಐ ಗಾಟ್ 450. ಈಗ ಕಾಂಟ್ರಿಬ್ಯೂಷನ್ ಅನ್ನೋ ಒಂದೊಂದು ಫ್ಯಾಕ್ಟರ್ ಇಟ್ಕೊಂಡು ನೀವು ನೋಡಿದ್ರೆ ಯಾವ್ದು ಬೆಟರ್ ಅನ್ಸುತ್ತೆ ನಿಮ್ಗೆ? ಯಾವ್ದು ಬೆಟರ್ ಅಂತ ಅನ್ಸುತ್ತೆ ನಿಮ್ಗೆ? ಕಾಂಟ್ರಿಬ್ಯೂಷನ್ ಒಂದಿನ ಬೇಸ್ ಆಗಿ ಇಟ್ಕೊಂಡು ನೋಡಿದ್ರೆ ಪ್ರಾಡಕ್ಟ್ ಎ ಬೆಟರ್ ಅನ್ಸುತ್ತೆ, ಪ್ರಾಡಕ್ಟ್ ಬಿ ಬೆಟರ್ ಅನ್ಸುತ್ತೆ? ಪ್ರಾಡಕ್ಟ್ ಎ. ಪ್ರಾಡಕ್ಟ್ ಎ ಅಂತಾನೆ ಅನ್ಸುತ್ತೆ. ಯಾಕೆ? ಬಿಕಾಸ್ ಪ್ರಾಡಕ್ಟ್ ಎ ಗಿವ್ಸ್ ಮೋರ್ ಕಾಂಟ್ರಿಬ್ಯೂಷನ್ ಅಲ್ಲ. ಸೊ ಆಬ್ವಿಯಸ್ಲಿ ಪ್ರಾಡಕ್ಟ್ ಎನೇ ಸೆಲೆಕ್ಟ್ ಮಾಡ್ಬಿಡ್ತೀರಾ. ಬಟ್ ನೀವು ಅದು ಒಂದು ಕ್ರೈಟೀರಿಯಾ ಇಟ್ಕೊಂಡು ನೀವು ಡಿಸಿಷನ್ ತಗೊಳ್ಳೋದಕ್ಕಾಗಲ್ಲ. ಲೆಟ್ ಮಿ ಚೆಕ್ ದ ಪ್ರಾಫಿಟಬಿಲಿಟಿ. ಪ್ರಾಫಿಟ್ ಏನಾಗುತ್ತೆ ನೋಡೋಣ. 550 ಮೈನಸ್ 350 200 ಬಂತು. ಇಲ್ಲಿ 450 ಮೈನಸ್ 100 350 ಬಂತು. ಈಗ ನೋಡಿ, ಪ್ರಾಫಿಟ್ ಅನ್ನ ಬೇಸ್ ಆಗಿ ಇಟ್ಕೊಂಡ್ರೆ ಯಾವ್ದು ಬೆಟರ್ ಅನ್ಸುತ್ತಪ್ಪ ಈಗ? ಪ್ರಾಡಕ್ಟ್ ಬಿ. ಪ್ರಾಡಕ್ಟ್ ಬಿ ಬೆಟರ್ ಅಂತ ಅನ್ಸ್ಬಿಡುತ್ತೆ. ಇವಾಗ ನಾವು ಗಾಟ್ ಅ ಕನ್ಫ್ಯೂಷನ್ಸ್ ನಾವು. ಸೊ ವಿಚ್ ಒನ್ ವಿ ನೀಡ್ ಟು ಸೆಲೆಕ್ಟ್ ಅಂತ. ನಾವು ಈ ತರ ಸಿಚುವೇಶನ್ಸ್ ಇದ್ದಾಗ ನೀವು ಡಿಸಿಷನ್ಸ್ ನ ತಗೊಳ್ಬೇಕಾದಾಗ ಇಟ್ಸ್ ಲಿಟ್ಲ್ ರಿಸ್ಕಿ ಪಾರ್ಟ್. ಸೊ ಈಸಿಯಾಗಿ ನೀವ್ ಏನ್ ಮಾಡೋದಕ್ಕಾಗಲ್ಲ, ಡಿಸಿಷನ್ ನ ತಗೊಳ್ಳೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ ನಾವು, ಎರಡು ಕ್ಯಾಲ್ಕುಲೇಷನ್ಸ್ ನ ಮಾಡ್ತೀವಿ. ಒಂದು ಪಿ ವಿ ರೇಷಿಯೋ ಮತ್ತು ಇನ್ನೊಂದು ಪಿ ಎಸ್ ರೇಷಿಯೋ ಅಂತ. ಏನಿದು ಪಿ ವಿ ರೇಷಿಯೋ ಅಂತ ಅಂದ್ರೆ, ಐ ಥಿಂಕ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಸೇಲ್ಸ್ ಇಂಟು 100. ಇದು ಬಂದು ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಇಂಟು 100. ನಾವು ಈಗ ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ ನಾನು. ಏನು? ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಸೇಲ್ಸ್. ಕಾಂಟ್ರಿಬ್ಯೂಷನ್ ಎಷ್ಟಪ್ಪ ಇದೆ ಪ್ರಾಡಕ್ಟ್ ಇದು? 550 ಇದೆ. ಡಿವೈಡೆಡ್ ಬೈ ಸೇಲ್ಸ್ ಎಷ್ಟಿದೆ ನೋಡಿ, 1000 ಇದೆ. ಸೊ ಐ ಗಾಟ್ 55%. ಸೇಮ್ ಥಿಂಗ್ ಐ ಡೂ ಇಟ್ ಫಾರ್ ಪ್ರಾಡಕ್ಟ್ ಬಿ. ಸೊ 450 is your contribution divided by 1000. I got 45. Now PV ratio point of it ಕಂಡ್ರೆ ನಿಮಗೆ 55% ಪ್ರಾಡಕ್ಟ್ ಎ ಚೆನ್ನಾಗಿ ಬರುತ್ತೆ, ಪ್ರಾಡಕ್ಟ್ ಬಿ ಬಂದು 45% ಬರುತ್ತೆ. ನಾವು ಪಿ ಎಸ್ ರೇಷಿಯೋ ತಗೊಳ್ಳೋಣ. ಏನು? ಪ್ರಾಫಿಟ್ ಟು ಸೇಲ್ಸ್ ರೇಷಿಯೋ ಎಷ್ಟಾಗುತ್ತೆ ಅಂತ. ಪ್ರಾಫಿಟ್ ಎಷ್ಟಿದೆಯಪ್ಪ ಪ್ರಾಡಕ್ಟ್ ಬಿದು? ಪ್ರಾಡಕ್ಟ್ ಎದು 200 ಇದೆ. ಡಿವೈಡ್ ಬೈ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 1000 ಇದೆ. ಸೊ 20% ಆಗುತ್ತೆ. ಸೇಮ್ ಥಿಂಗ್ ಐ ಡೂ ಇಟ್ ಫಾರ್ ದಿಸ್. ಡಿವೈಡ್ ಬೈ 1000 0.3. ಇಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಸ್ಟಿಲ್ ಐ ಕಾಂಟ್ ಮೇಕ್ ಅ ಡಿಸಿಷನ್. ಈಗ ಪಿ ವಿ ರೇಷಿಯೋ ಪ್ರಕಾರ ಹೋದ್ರೆ ನಿಮ್ಗೆ ಯಾವ್ದಪ್ಪ ನಿಮ್ಗೆ ಚೆನ್ನಾಗಿದೆ? ಪ್ರಾಡಕ್ಟ್ ಎ. ಪ್ರಾಡಕ್ಟ್ ಎ ಚೆನ್ನಾಗಿದೆ. ಅದೇ ಪ್ರಾಫಿಟ್ ಟು ಸೇಲ್ಸ್ ರೇಷಿಯೋ ಪ್ರಕಾರ ಹೋದ್ರೆ ಯಾವ್ದು ಚೆನ್ನಾಗಿದೆ? ಪ್ರಾಡಕ್ಟ್ ಬಿ. ಪ್ರಾಡಕ್ಟ್ ಬಿ ಚೆನ್ನಾಗಿದೆ. ಯಾಕೆ? ಬಿಕಾಸ್ ಇಟ್ ಗಿವ್ಸ್ 35%. ಬಟ್ ಅದೇ ನೀವು ಪಿ ವಿ ರೇಷಿಯೋ ಪ್ರಕಾರ ಹೋದಾಗ 55% ಪ್ರಾಡಕ್ಟ್ ಎ ಚೆನ್ನಾಗಿದೆ ಅಂತ ಹೇಳ್ತೀರಾ. Now the question here is how exactly we need to take a decision. ಇಂಥ ಸಿಚುವೇಶನ್ ಅಲ್ಲಿ ಡಿಸಿಷನ್ಸ್ ನ ಯಾವ ರೀತಿ ತಗೊಳ್ಬೇಕಾಗತ್ತೆ? ದಿಸ್ ಮೇಕ್ಸ್ ಕಾಂಪ್ಲಿಕೇಶನ್ ಅಂತ ಹೇಳಲ್ಲ ನಾವು. ಕಾಂಪ್ಲಿಕೇಶನ್ ಅಂತ ಹೇಳಿದ್ರು ಚೆನ್ನಾಗಿರೋದಿಲ್ಲ. ಯಾವಾಗ್ಲೂ ಈ ತರ ಸಿಚುವೇಶನ್ಸ್ ಅಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, majority time instead of taking a profitability or profit as a main criteria, you need to take a contribution as a major criteria when you are taking the decisions. ಡಿಸಿಷನ್ಸ್ ಗಳನ್ನ ತಗೊಳ್ಬೇಕಾದಾಗ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ, ಇನ್ಸ್ಟೆಡ್ ಆಫ್ ಟೇಕಿಂಗ್ ದ ಪ್ರಾಫಿಟ್ ಯು ನೀಡ್ ಟು ಟೇಕ್ ಅ ಕಾಂಟ್ರಿಬ್ಯೂಷನ್ ಆಸ್ ಅ ಮೇಜರ್ ಫ್ಯಾಕ್ಟರ್. ಯಾಕೆ ಅಂತ ರೀಸನ್ ಹೇಳಿ ನೋಡೋಣ ಯಾರಾದ್ರೂ ಒಬ್ರು. ಏನಕ್ಕೋಸ್ಕರ ಪ್ರಾಫಿಟ್ ನ ತಗೊಳ್ಬಾರ್ದು, ಕಾಂಟ್ರಿಬ್ಯೂಷನ್ ನ ಮೇನ್ ಆಗಿ ಯಾಕೆ ತಗೊಳ್ಬೇಕು ಅಂತ? ಟ್ರೈ ಮಾಡಿ. ನಾನು ಹೇಳ್ತಿರೋದು ಇಷ್ಟೇ, ಡಿಸಿಷನ್ಸ್ ನ ತಗೊಳ್ಬೇಕಾದಾಗ ಪ್ರಾಫಿಟ್ ನ ತಗೊಳ್ಬೇಡಿ, ಕಾಂಟ್ರಿಬ್ಯೂಷನ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ? ರೀಸನ್ ಏನು? ಏನ್ ರೀಸನ್ ಇಟ್ಕೊಂಡು ಹೇಳ್ತಾ ಇದ್ದೀನಿ? ನಂಗೆ ಗೆಸ್ ಮಾಡಿ. ಫಿಕ್ಸ್ಡ್ ಓವರ್ ಹೆಡ್ಸ್ ನ ಲೆಸ್ ಮಾಡಿರೋದು. ಫಿಕ್ಸ್ಡ್ ಓವರ್ ಹೆಡ್ ನ ಅಲ್ಲ, ಬೇರೆ ಯಾರಾದ್ರೂ ಬೇರೆ ಏನಾದ್ರು ಆನ್ಸರ್ ಕೊಡ್ತೀರಾ? ವೇರಿಯಬಲ್ ಕಾಸ್ಟ್ ಲೆಸ್ ಮಾಡಿದ್ರೆ. ನಾನು ಕೇಳ್ತಿರೋದು ಇಷ್ಟೇ ಸಿಂಪಲ್ ಕ್ವಶನ್. ನೀವು ಈಗ ಪ್ರಾಡಕ್ಟ್ ಎ ಚೆನ್ನಾಗಿದ್ಯಾ ಪ್ರಾಡಕ್ಟ್ ಬಿ ಅನ್ನು ಚೆನ್ನಾಗಿದ್ಯಾ ಅಂತ ಹೇಳ್ಬೇಕಾದಾಗ ನಾನು ಪ್ರಾಫಿಟ್ ಅನ್ನ ಮೇಜರ್ ಆಗಿ ತಗೊಳ್ದೇನೆ ನಾನು ಕಾಂಟ್ರಿಬ್ಯೂಷನ್ ಅನ್ನ ನಾನು ಮೇಜರ್ ಆಗಿ ಡಿಸಿಷನ್ ತಗೊಳ್ಬೇಕಾದಾಗ ತಗೊಳ್ತೀನಿ. ಏನಕ್ಕೆ? ರೀಸನ್ ಏನು?
ಐ ಥಿಂಕ್ ಇದನ್ನ ನಾಳೆ ಮಾರ್ನಿಂಗ್ ಕ್ಲಾಸಲ್ಲಿ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ ಇದನ್ನ. ಸಿಂಪಲ್ ಲಾಜಿಕ್ ಯಾಕೆ ಅಂತ ಅಂದ್ರೆ, ಬಿಕಾಸ್ ಒನ್ ಪರ್ಟಿಕ್ಯುಲರ್ ಟೈಮಲ್ಲಿ ನೀವೇನ್ ಮಾಡ್ತೀರಾ, ಫಿಕ್ಸ್ಡ್ ಕಾಸ್ಟ್ನ ರಿಕವರಿ ಮಾಡ್ಕೊಂಡು ಬಿಡ್ತೀರಾ. ಯಾವತ್ತೋ ಒಂದಿನ ನೀವು ರಿಕವರಿ ಆಗೋಗ್ಬಿಡುತ್ತೆ ಫಿಕ್ಸ್ಡ್ ಕಾಸ್ಟ್, ಆಯ್ತಾ? ಸೊ ಫಿಕ್ಸ್ಡ್ ಕಾಸ್ಟ್ ಬಂದು ಏನಾದ್ರು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಅದು ಯಾವತ್ತೋ ಒಂದಿನ ರಿಕವರಿ ಆಗೇ ಆಗುತ್ತೆ. ಅದಕ್ಕೋಸ್ಕರ ನೀವು ಇದನ್ನ ನೀವೇನ್ ಮಾಡಬೇಡಿ, ನಿಮ್ಮ ಪರ್ಫಾರ್ಮೆನ್ಸ್ ನ ಮೆಜರ್ ಮಾಡೋದಕ್ಕೆ ನೀವೇನ್ ಮಾಡಬೇಡಿ, ಕನ್ಸಿಡರ್ ಮಾಡಬೇಡಿ ಅಂತ ಹೇಳ್ತಾನೆ, ಆಯ್ತಾ? ಸೊ ಅದಕ್ಕೋಸ್ಕರ ನೀವೇನ್ ಮಾಡಿ, ವೆನ್ ಯು ಆರ್ ಟೇಕಿಂಗ್ ಅ ಡಿಸಿಷನ್, ಟೇಕ್ ಕಾಂಟ್ರಿಬ್ಯೂಷನ್ ಆಸ್ ಯುವರ್ ಮೇಜರ್ ಫ್ಯಾಕ್ಟರ್. ನಿಮ್ಮ ಕಾಂಟ್ರಿಬ್ಯೂಷನ್ ನ ಏನ್ ಮಾಡಿ, ಮೇಜರ್ ಫ್ಯಾಕ್ಟರ್ ತರ ಏನ್ ಮಾಡಿ ಕನ್ಸಿಡರ್ ಮಾಡ್ಕೊಳ್ಳಿ. ಆ ಕನ್ಸಿಡರ್ ಮಾಡ್ಕೊಂಡು ಅದ್ರ ಪ್ರಕಾರ ಏನ್ ಮಾಡಿ ನೀವು ಡಿಸಿಷನ್ ತಗೊಳ್ಳಿ. ಸೊ ಇವಾಗ ಈ ಪ್ರಾಬ್ಲಮ್ಗೆ ಹೋದಾಗ ಏನಾಗುತ್ತೆ, ನಾವು ಈ ಒಂದು ನಿಮ್ಮ ಪ್ರಾಫಿಟ್ ಅಲ್ಲಿ ನಿಮ್ 350 ರೂಪಾಯಿ ಜಾಸ್ತಿನೇ ಇದೆ ಆಸ್ ಕಂಪೇರ್ ಟು ಪ್ರಾಡಕ್ಟ್ಗೆ. ಬಟ್ ಆದ್ರೆ ದಿನ ಕಳಿತಾ 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 ಏನಾಗುತ್ತೆ, ಈ 350 ರೂಪಾಯಿ ಫಿಕ್ಸ್ಡ್ ಕಾಸ್ಟ್ ಏನಿದೆಯಲ್ವಾ, ಇದು ಏನಾಗುತ್ತೆ ಆಬ್ವಿಯಸ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಫಿಕ್ಸ್ಡ್ ಕಾಸ್ಟ್ ಏನ್ ಮಾಡ್ತಾ ಹೋಗ್ತೀರಾ, ರಿಕವರಿ ಮಾಡ್ಕೊಂಡಂಗೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಇಟ್ ಈಸ್ ಬೆಟರ್, ಇನ್ಸ್ಟೆಡ್ ಆಫ್ ಟೇಕಿಂಗ್ ಪ್ರಾಫಿಟ್ ಆಸ್ ಅ ಮೇಜರ್ ಡಿಸಿಷನ್ ಫ್ಯಾಕ್ಟರ್, ಬೆಟರ್ ಯು ಟೇಕ್ ಅ ಕಾಂಟ್ರಿಬ್ಯೂಷನ್ ಆಸ್ ಯುವರ್ ಮೇಜರ್ ಫ್ಯಾಕ್ಟರ್ ಅಂಡ್ ಡಿಸೈಡ್. ನಾವು ಈಗ ಅದ್ರ ಪ್ರಕಾರ ಹೋದಾಗ ಏನಾಗುತ್ತಪ್ಪ, ಅಫ್ಕೋರ್ಸ್ ನಾನು ಸೆಲೆಕ್ಟ್ ಮಾಡೋದು ಯಾವುದು, ಪ್ರಾಡಕ್ಟ್ ಎ. ಪ್ರಾಡಕ್ಟ್ ಏನ ಏನ್ ಮಾಡ್ತೀನಿ ನಾನು, ಸೊ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಾವು ಈ ತರ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತೀರಾ, ನೀವು ನಿಮ್ಮ ಒಂದು ಡಿಸಿಷನ್ ನ ಹೇಳ್ಬಿಡ್ತೀರಾ ಏನಂತ. ಸೊ ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಅ ಪ್ರಾಡಕ್ಟ್ ಬಿ, ಬೆಟರ್ ಟು ಗೋ ಫಾರ್ ಅ ಪ್ರಾಡಕ್ಟ್ ಎ ಅಂತ ಏನ್ ಮಾಡ್ತೀರಾ, ಸೊ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೀರಾ. ಸೊ ಅಲ್ಲಿ ನೀವು ಕಮೆಂಟ್ ಕೊಡ್ಬೇಕಾದಾಗ ಏನಂತ ಕೊಡ್ಬೋದು, ಲೈಕ್ ಇವತ್ತೇನೋ ನಿಮ್ಗೆ ಫಿಕ್ಸ್ಡ್ ಕಾಸ್ಟ್ ಜಾಸ್ತಿ ಇನ್ಕರ್ ಆಗಿರೋದ್ರಿಂದ ನಿಮ್ಗೆ ಹಂಗೆ ಅನಿಸ್ತಾ ಇದೆ, ಬಟ್ ನಾಳೆ ದಿನ ನಿಮ್ಗೆ ಫಿಕ್ಸ್ಡ್ ಕಾಸ್ಟ್ ಕಡಿಮೆ ಇನ್ಕರ್ ಆದಾಗ ಏನಾಗುತ್ತೆ, ಆಬ್ವಿಯಸ್ಲಿ ನಿನ್ನ ಡಿಸಿಷನ್ಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ ಅಂತ ಹೇಳ್ಬೇಕಾಗತ್ತೆ. ಕ್ಲಿಯರ್? ಎಸ್ ಸರ್. ಓಕೆ ಫೈನ್. ಸೊ ಹೋಪ್ ನಿಮಗೆ ಇದೆರಡು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡ್ರೆ ಐ ಥಿಂಕ್ ಐ ಕ್ಯಾನ್ ಕನ್ಕ್ಲೂಡ್ ಮೈ ಕ್ಲಾಸ್. ಸೊ ಇದು ಎರಡು ಪ್ರಾಬ್ಲಮ್ನ ಅಸೈನ್ಮೆಂಟಲ್ಲಿ ನೀವು ಬರೆದು ಸಬ್ಮಿಟ್ ಮಾಡಿ. ಓಕೆ, ನನಗೆ ಗುರುವಾರ ಸಂಜೆ 6 ಗಂಟೆ ಒಳಗಡೆ ಸಬ್ಮಿಟ್ ಮಾಡಿದ್ರೆ ಫೈನ್, ನೋ ಪ್ರಾಬ್ಲಮ್. ಓಕೆ ಓಕೆ ಸರ್. ಥ್ಯಾಂಕ್ ಯು. ಸರ್